ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಶೇಖರ್ ಚನ್ನಗಿರಿ. ನಾನು ಇವತ್ತು ನಮ್ಮ ಚನ್ನಗಿರಿ ನಗರದ ನಮ್ಮ ಮನೆಯ ಮುಂದಿನ ರಸ್ತೆಯನ್ನು ತೋರಿಸೋಣ ಅಂತ ಬಂದೆ. ನೋಡಿ, ನಮ್ಮ ಚನ್ನಗಿರಿ ಪುರಸಭೆಯವರು ನಮ್ಮ ಮನೆಯ ಮುಂಭಾಗದ ರಸ್ತೆಯನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ನೋಡಿ. ಕೇವಲ ಇದು 25 ಅಡಿ ರಸ್ತೆ ಮಾತ್ರ. ನೋಡಿ, ರಸ್ತೆಗೆ ಟಾರ್ ಹಾಕಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಫುಟ್ಪಾತ್ನ ಮಾಡಿದ್ದಾರೆ. ಆ ಫುಟ್ಪಾತಲ್ಲೇ 10 ಅಡಿ 15 ಅಡಿಗೆ ಒಂದೊಂದು ಹೂವಿನ ಗಿಡಗಳನ್ನು ನೆಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮತ್ತು ಇದಲ್ಲದೆ ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ. ನೋಡಿ, ಕಸ ಕಡ್ಡಿ ಸಮೇತ ಇಲ್ಲ. ಅದಲ್ಲದೆ ನೋಡಿ, ನೆಲದ ಕೆಳಭಾಗದಲ್ಲಿ UGD ವ್ಯವಸ್ಥೆಯಾಗಿದೆ. ಮತ್ತು ವಿದ್ಯುತ್ ಲೈನು, ಗ್ಯಾಸ್ ಲೈನು ಎಲ್ಲ ಫಾರಿನ್ ಕಂಟ್ರಿಯಲ್ಲಿ ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂತೀರಾ? ಖಂಡಿತ ಇಲ್ಲ. ಇದೆಲ್ಲ ನಾನು ಮಾಡಿರೋ ಒಂದು ಕಲ್ಪನೆ ಅಷ್ಟೇ. ಯಾಕೆ ಈ ರೀತಿ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಆ್ಯಕ್ಚುಲಿ ವಾಸ್ತವವಾಗಿ ನಮ್ಮನೆ ಮುಂದಿನ ರಸ್ತೆ ಇದು, ಗೊತ್ತಾಯ್ತಾ? ಇದು ನೋಡಿ, ಈ ಲೇಔಟ್ ಆಗಿ ಮಿನಿಮಮ್ ಒಂದು 25ರಿಂದ 30 ವರ್ಷ ಆಯಿತು. ಆವಾಗಿಂದ ಇವಾಗ ಇದೇ ಥರನೇ ಇದೆ. ಒಂದು ಸರಿ ಟಾರ್ ಹಾಕಿದ್ರು, ಅದನ್ನು ಮತ್ತೆ ಕಿತ್ತಾಕಿದ್ರು. ಈಗ UGD ಮಾಡ್ತಾ ಅಂತ ಮತ್ತೆ ಅದನ್ನು ಕಿತ್ತಾಕಲೆ 1 ವರ್ಷ ಆಯಿತು. ಸೊ ಇದೇ ರೀತಿ ಆಗ್ತಾನೇ ಇರುತ್ತೆ. ಕೀಳೋದು ಹಾಕೋದು. ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ, ನಾನೇನು ಹೊಸದು ಹೇಳ್ತಿಲ್ಲ. ಯಾಕೆ ನಾನು ಮುಂಚೆ ತೋರಿಸಿದ ರೀತಿಯಲ್ಲಿ ಯಾಕೆ ಈ ರೀತಿ ಡೆವಲಪ್ಮೆಂಟ್ ಆಗಲ್ಲ ಅಂತಂದರೆ, ನಾವು ನಮ್ಮ ಓಟನ್ನು ಮಾರ್ಕೊಂಬಿಟ್ಟಿದ್ದೀವಿ. ಜಾತಿ, ಧರ್ಮ, ಹಣ, ಹೆಂಡಕ್ಕೆ ಓಟನ್ನ ಮಾರ್ಕೊಂಬಿಟ್ಟಿದ್ದೀವಿ. ನಮಗೆ ಕೇಳುವ ಯಾವುದೇ ರೈಟ್ಸ್ ಇಲ್ಲ, ಹೌದಲ್ವಾ? ನಾವು ಕೇಳಬೇಕು ಅಂತಂದರೆ ನಾವು ವಿಚಾರಗಳಿಗೆ ಓಟ್ ಹಾಕಬೇಕು. ಯಾರ ಹತ್ರನೂ ಹಣ ಇಸ್ಕೋಬಾರ್ದು. ಯಾರು ಜಾಸ್ತಿ ದುಡ್ಡು ಕೊಡ್ತಾನೋ ಅವನಿಗೆ ಓಟ್ ಹಾಕ್ತೀನಿ ಅನ್ನೋ ಮನಸ್ಥಿತಿಯಿಂದ ನಾವೆಲ್ಲರೂ ಹೊರಗೆ ಬರಬೇಕು. ಆ ರೀತಿ ಬಂದಾಗ, ವಿಚಾರಗಳಿಗೆ ಓಟ್ ಹಾಕಿದಾಗ, ನಾನು ಮೊದಲೇ ತೋರಿಸಿದ್ನಲ್ಲ, ಆ ರೀತಿ ಅದ್ಭುತವಾಗಿ ನಮ್ಮ ರಸ್ತೆಗಳನ್ನು, ನಮ್ಮ ಬೀದಿಗಳನ್ನು ನಾವೆಲ್ಲರೂ ಸೇರಿ ಡೆವಲಪ್ಮೆಂಟ್ ಮಾಡ್ಬೋದು. ಇನ್ನು ಮುಂದೆ ಬರುವ ಚುನಾವಣೆಗಳಲ್ಲಿ ಆದಷ್ಟು ಯೋಚನೆ ಮಾಡಿ ಮತ ಹಾಕಿ.